ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಮಹಾವಿದ್ಯಾಲಯವು ಹುಕ್ಕೇರಿ ನಗರದ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಚಿಕ್ಕೋಡಿ ಪದವಿ ಪೂರ್ವ ಮಹಾವಿದ್ಯಾಲಯ ಉಪನಿರ್ದೇಶಕ ಪಾಂಡುರಂಗ್ ಭಂಡಾರೆ ಹೇಳಿದರು. ಹುಕ್ಕೇರಿ ನಗರದಲ್ಲಿ ಬೆಳಗಾವಿ ಜಿಲ್ಲಾ ಮುಸ್ಲಿಂ ಕಲ್ಯಾಣ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ನೂತನ ಇನ್ಫಿನಿಟಿ ಇಂಟರ್ನ್ಯಾಷನಲ್ ಶಾಲೆ ಮತ್ತು ಪದವಿ ಪೂರ್ವ ಸೈನ್ಸ್ ಮಹಾವಿದ್ಯಾಲಯದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭದಲ್ಲಿ ಚಿಕ್ಕೋಡಿ ಪದವಿ ಪೂರ್ವ ಉಪನಿರ್ದೇಶಕ ಪಾಂಡುರಂಗ್ ಭಂಡಾರೆ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲೆ DMW ಸೊಸೈಟಿ ಅಧ್ಯಕ್ಷ ಇಕ್ಬಾಲ್ ಫಿರ್ಜಾದೆ, ನ್ಯಾಯವಾದಿ ಪ್ರವೀಣ್ ಹಿರೇಮಠ್, ಕಾರ್ಯದರ್ಶಿ ಶಾಹಿದ್ ಫಿರ್ಜಾದೆ, BEO ಪ್ರಭಾವತಿ ಪಾಟೀಲ್ ಉಪಸ್ಥಿತರಿದ್ದರು. ನೂತನ ಶಾಲೆ ಮತ್ತು PU ಮಹಾವಿದ್ಯಾಲಯ ಕೊಠಡಿಗಳನ್ನು ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಲೋಕಾರ್ಪಣೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಪನಿರ್ದೇಶಕ ಪಾಂಡುರಂಗ್ ಭಂಡಾರೆ, ಹುಕ್ಕೇರಿ ನಗರದ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಸ್ಲಿಂ ಕಲ್ಯಾಣ ಸಂಸ್ಥೆಯು ಅಚ್ಚುಕಟ್ಟಾದ ಕಟ್ಟಡ ನಿರ್ಮಿಸಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಕಾಮಧೇನು ಆಗಿದೆ ಎಂದರು. ಹೊಸ ಕಟ್ಟಡದ ಉದ್ಘಾಟನಾ ಸಮಾರಂಭ ಟಿಪ್ಪು ಸುಲ್ತಾನ್ ಪದವಿ ಪೂರ್ವ ಕಾಲೇಜ್ ಹುಕ್ಕೇರಿಯಲ್ಲಿ ಭಾಳ ಅದ್ದೂರಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಎಲ್ಲ ಇದು ಈಗಾಗಲೇ ನಾನು ಒಂದು ಸಲ ನೋಡಿ ಹೋಗಿದ್ದೇನೆ. ಇವತ್ತು ಎಲ್ಲ ನೋಡಿದಾಗ ನನಗೂ ಈ ಚಿಕ್ಕೋಡಿ ಹೃದಯ ಭಾಗದಲ್ಲಿ, ಹುಕ್ಕೇರಿ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾಲೇಜ ಮಕ್ಕಳ ಮತ್ತು ಪೋಷಕರ ಅನುಕೂಲಗೋಸ್ಕರವಾಗಿ ಮಾನ್ಯ ಚೇರ್ಮನ್ ಸಾಹೇಬರು ಮತ್ತು ಸರ್ವ ಸದಸ್ಯರು ಇದೊಂದು ಶೈಕ್ಷಣಿಕ ಪ್ರೇಮಿಗಳನ್ನಾಗಿ ಕೆಲಸ ಕಾರ್ಯಕ್ರಮ ಮಾಡ್ಯಾರಲ್ಲ, ಇದಕ್ಕೆ ನಾವು ತುಂಬ ಹೃದಯದಿಂದ ನಮ್ಮ ಇಲಾಖೆ ವತಿಯಿಂದ ನಾನು ಸ್ವಾಗತವನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸಂಸ್ಥೆಯ ಅಧ್ಯಕ್ಷ ಇಕ್ಬಾಲ್ ಫಿರ್ಜಾದೆ ಮಾತನಾಡಿ, ಮುಸ್ಲಿಂ ಸಮಾಜದ ಶಿಕ್ಷಣ ಸಂಸ್ಥೆಗಳು ಬಹಳ ವಿರಳವಾಗಿವೆ. ಅದರಲ್ಲಿ ಹುಕ್ಕೇರಿ ನಗರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಸಂಸ್ಥೆಗೆ ನಮ್ಮ ಸ್ವಂತ ನಿವೇಶನ ನೀಡಿ ಕಟ್ಟಡ ನಿರ್ಮಿಸಲಾಗಿದೆ. ಇದರ ಪ್ರಯೋಜನ ಈ ಭಾಗದ ವಿದ್ಯಾರ್ಥಿಗಳು ಪಡೆಯಬೇಕು ಎಂದರು. ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಮುಸ್ಲಿಂ ಸಮಾಜದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇರುವುದು ವಿರಳ. ಆದರೂ ನಾವು ಈ ಸಂಸ್ಥೆಯನ್ನು ಬಹಳ ಕಷ್ಟಪಟ್ಟು ಯಾರ ಕಡೆಯೂ 5 ಪೈಸಾ ಡೊನೇಷನ್ ಎತ್ತಲ್ದ ನಮ್ಮದೇ ಆದ ಜಾಗವನ್ನು ಈ ಸಂಸ್ಥೆಗೆ ಡೊನೇಷನ್ ಕೊಟ್ಟು ನಾವು, ನನ್ನ ಮಗ ಮತ್ತು ನನ್ನ ಕಮಿಟಿಯವರು ಕೂಡಿ ಈ ಸಂಸ್ಥೆಯನ್ನು ವಿಜೃಂಭಣವಾಗಿ ಉದ್ಧಾರ ಮಾಡಬೇಕು, ಈ ಕಮ್ಯುನಿಟಿಗೆ ಒಂದು ಕಲಿಕೆಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಕಮಿಟಿಯಲ್ಲಿ ನಿರ್ಣಯ ಆದ್ದರಿಂದ, ಮತ್ತು ಉಳಿದ ಕಟ್ಟಡವು ಹಳೆಯದಾದ್ದರಿಂದ ಆಮೇಲೆ ನಮ್ಮ DDPI ಸಾಹೇಬರು ಹಿಂದಕ್ಕೆ ಬಂದು ನೀವು ಒಂದು ಹೊಸ ಕಟ್ಟಡ ಕಟ್ಟ್ರಿ ಅಂಥೇಳಿ ನಮಗೊಂದು ವಾಗ್ದಾನ ಮಾಡಿ ಹೋದಿದ್ದರೆ ನಮಗೂ ಒಂದು ಸ್ವಲ್ಪ ಮನಸ್ಸಿಗೆ ಹತ್ತಿ ಈ ಕಟ್ಟಡವನ್ನು ಕಟ್ಟಿ ಅವರ ಮುಂದೆ ಇಟ್ಟಿದ್ದೀವಿ ನಾವು. ಅದಕ್ಕೆ ಅವರು ಹೆಮ್ಮೆಯನ್ನು ಅರ್ಪಿಸಿದ್ದಕ್ಕೆ ಅವರಿಬ್ಬರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತಾ ಒಂದೆರಡು ಮಾತುಗಳನ್ನು. ನಂತರ ಸಂಸ್ಥೆ ವತಿಯಿಂದ ಗಣ್ಯರಿಗೆ ಮತ್ತು ಆಡಳಿತ ಮಂಡಳಿ ಸದಸ್ಯರಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು. BEO ಪ್ರಭಾವತಿ ಪಾಟೀಲ್ ಮಾತನಾಡಿ, ಈ ಸಂಸ್ಥೆಯ ಅಧ್ಯಕ್ಷರಾದ ಇಕ್ಬಾಲ್ ಫಿರ್ಜಾದೆ ಅವರು ಸುಸಜ್ಜಿತ ಕಟ್ಟಡ ನಿರ್ಮಿಸಿ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸಿ ಅಭೂತಪೂರ್ವ ಕಾರ್ಯ ಮಾಡಿದ್ದಾರೆ. ಅವರಿಗೆ ಇಲಾಖೆ ವತಿಯಿಂದ ಅಭಿನಂದನೆ ಹೇಳಿದರು. ಬಟ್ ಇವತ್ತೇನಂತಂದ್ರೆ ಹೊಸದಾಗಿರ್ತಕ್ಕಂಥ ಒಂದು ಇತಿಹಾಸವನ್ನ ಈ ಒಂದು ಶಾಲೆಯ ಈ ಸಂಸ್ಥೆಯ ಚೇರ್ಮನ್ರು ಮಾಡಿರುವಂಥದ್ದು. ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನ ಕಟ್ಟಿ ಮಕ್ಕಳ ಕಲಿಕೆಗೆ, ಯಾಕಂದ್ರೆ ಇವತ್ತು ಗುಣಾತ್ಮಕ ಶಿಕ್ಷಣ ಬೇಕು ಅಂತಂದ್ರೆ ಮಕ್ಕಳ ಕಲಿಕೆಗೆ ಕಲಿಕಾ ವಾತಾವರಣವನ್ನ ನಾವು ಚೆನ್ನಾಗಿ ಕೊಡಬೇಕಾಗ್ತದೆ. ಸೊ ಅಂತಹ ಒಂದು ಕಲಿಕಾ ವಾತಾವರಣವನ್ನ ನಿರ್ಮಾಣ ಇವತ್ತಿನ ದಿನ ಅವರು ಮಾಡಿರುವಂಥದ್ದು. ಸೊ ಅವರಿಗೆ ನಾವು ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಆಲಂ ಶಾ ಮಕಾಂದಾರ್,
ಲಾಜಿಮ್ ನಾಯ್ಕ್ವಾಡಿ, ಶಹಜಹಾನ್ ಬಡಗಾವಿ, ಇರ್ಷಾದ್ ಮೊಕಾಶಿ, ಡಿ.ಆರ್. ಖಾಜಿ, ಸಲೀಂ ನದಾಫ್, ಜಹಾಂಗೀರ್ ಇನಾಮ್ದಾರ್, ಶ್ರೀಮತಿ ತಬಸ್ಸುಮ್ ಮೊದಲಾದವರು ಉಪಸ್ಥಿತರಿದ್ದರು.